ಪಾರ್ಟಿ ಈ ಬಾರಿ ನಿಶ್ಚಯ ಮಾಡಿದೆ, ದೇಶದಲ್ಲಿ ಸಮಾನ ಮನಸ್ಕರು ಯಾರೆಲ್ಲ ಇದ್ದಾರಾ ಅವರನ್ನು ಎಲ್ಲರನ್ನ ಒಟ್ಟಿಗೆ ಸೇರಿಕೊಂಡು ಕಳೆದ ಸುಮಾರು 50-60 ವರ್ಷಗಳ ಕಾಲ ಈ ದೇಶವನ್ನು ಲೂಟ್ ಮಾಡಿದವರು ಇನ್ನೂ ಕೂಡ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಇರುವಂಥವರನ್ನು ಕೂಡ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ರ್ಯಾಡಿಕೇಟ್ ಮಾಡಬೇಕು. ದೇಶದ ಬಗ್ಗೆ ವಿಶ್ವಾಸ ಇರುವವರು, ದೇಶದ ಬಗ್ಗೆ ತಮ್ಮ ರಾಜಕೀಯ ವಿಚಾರಗಳನ್ನು ಅನುಷ್ಠಾನ ಮಾಡುವಂಥವರ ಆಧಾರದಲ್ಲಿಯೇ ಒಂದು ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದಂಥ ಹಿನ್ನೆಲೆ, ವಿಶೇಷವಾಗಿ ನಾನು ಇಡೀ ದೇಶದ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಆಗಿರುವರು, ಅವರ ಮನಸ್ಸಲ್ಲಿ ಕೂಡ ಒಂದು ಭಾವನೆ ಇತ್ತು. ನಿಜ, ಹಲವು ಬಾರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೊಂದಾಣಿಕೆಗಳಾಗಿದ್ದರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಕಾಂಗ್ರೆಸ್ ನಡ್ಕೊಳ್ಳುವಂಥ ರೀತಿ ಅದನ್ನೆಲ್ಲವನ್ನು ಇವತ್ತು ಒಮ್ಮೆಲೆ ಅದಕ್ಕೆ ಒಂದು ಮುಕ್ತಾಯ ಹಾಕಬೇಕು ಅಂತ ಹೇಳಿದರೆ ನರೇಂದ್ರ ಮೋದಿ ದೇಶದ ಪ್ರಧಾನಮಂತ್ರಿ ಆಗಬೇಕು, ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಬೇರು ಸಹಿತ ಕಿತ್ತು ಹಾಕಬೇಕು ಅಂತ ಹೇಳುವಂಥ ಪರಿಕಲ್ಪನೆಯ ಹಿನ್ನೆಲೆಯಲ್ಲಿ JDS ಮತ್ತು BJP ಇಲ್ಲಿ ಒಟ್ಟಿಗೆ ಸೇರಿಕೊಂಡು ಚುನಾವಣೆ ನಡೆಸಬೇಕು ಅಂತ ಹೇಳುವಂಥ ನಿಶ್ಚಯ ಮಾಡಿದೆ. ಉದಾಹರಣೆ, ನಮ್ಮ ಇಲ್ಲಿ ಅಭ್ಯರ್ಥಿ ಇವತ್ತು JDA ಪಕ್ಷದ ಅಭ್ಯರ್ಥಿಯಾಗಿದ್ದಾರೆ, ನಮ್ಮ ಶಿಡ್ಲಘಟ್ಟದ ಶಾಸಕರು JDS ಪಕ್ಷದವರಾಗಿದ್ದಾರೆ. ಈ ಭಾಗದಲ್ಲಿ ನಮ್ಮ ಹಿಂದಿನ MP ಅವರು BJP MP ಭಾರಿ ಒಳ್ಳೆಯ ರೀತಿಯ ಕೆಲಸ ಮಾಡಿದಂಥ ಮುನಿಸ್ವಾಮಿ ಅವರು ಇದನ್ನು ನಾವು ಕಂಡಿದ್ದೇವೆ. ಈ ಹಿನ್ನೆಲೆಯಲ್ಲಿ ಎಜೆಂಡಾಗಳೇನು ಕರ್ನಾಟಕಕ್ಕೆ ಅಂತ ಹೇಳುವಂಥದ್ದು ಭಾರಿ ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಎಜೆಂಡಾ ಡೆವಲಪ್ಮೆಂಟ್ ಆ್ಯಂಡ್ ಗುಡ್ ಗವರ್ನೆನ್ಸ್, ಅಭಿವೃದ್ಧಿ ಮತ್ತು ಸುಶಾಸನ, ಇದು ಭಾರತೀಯ ಜನತಾ ಪಾರ್ಟಿಯ ಎಜೆಂಡಾ. ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ತಗೊಂಡಂಥ ಕೆಲಸ ಕಾರ್ಯಗಳು, ನಡ್ಕೊಂಡಂಥ ರೀತಿಗಳು, ಅದಕ್ಕೆ ಬೇಕಾಗಿ ಸಾಧನೆಯ ಆಧಾರದಲ್ಲಿ ನಮ್ಮ ಮತಯಾಚನೆ. ಯಾವುದೋ ಘೋಷಣೆಯ ಆಧಾರದಲ್ಲಿ, ಭಾಷಣದ ಆಧಾರದಲ್ಲಿ ಮತಯಾಚನೆ ಮಾಡುವಂಥದ್ದು ಕಾಂಗ್ರೆಸ್ಸಿಂದು. ಭಾರತೀಯ ಜನತಾ ಪಾರ್ಟಿದ್ದು ಸಾಧನೆ ಮತ್ತು ದೇಶದ ಭವಿಷ್ಯದ ಹಿತದೃಷ್ಟಿಯಿಂದ ಮಾಡುವಂಥ ಈ ಎಜೆಂಡಾಗಳು ಪ್ರತ್ಯೇಕ ಭಾರಿ ಚೆನ್ನಾಗಿ ಗೋಚರ ಆಗುತ್ತೆ. ಇವತ್ತು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ನಾಯಕರ ಮಾತುಗಳಿಂದ, ಅವರ ನಡವಳಿಕೆಯಿಂದ, ಅವರ ಪ್ರಚಾರ ಭಾಷಣಗಳಿಂದ ಇದು ಭಾರಿ ಚೆನ್ನಾಗಿ ಅರ್ಥ ಆಗುತ್ತೆ.